ವಸಂತದ ಅಲ್ಪವೃಷ್ಟಿಯಂತೆ ಆಕಸ್ಮಿಕವಾಗಿ ನನ್ನ ಹೃದಯದಲ್ಲಿ ಭಯ ಹುಟ್ಟುವುದೇಕೆ? ಈ ಕುರುಕ್ಷೇತ್ರದಿಂದ ಪಲಾಯನ ಮಾಡಲು ನನ್ನ ಕಾಲುಗಳು ತವಕಿಸುತ್ತಿರುವವು. ಎದುರಿಗೆ ನಿಂತ ತರುಣ ಹೃದಯಕರನ್ನು ನೋಡಿದರೆ ಲಜ್ಜೆಯಿಂದ ತಲೆಬಾಗುವೆನು. ಶಸ್ತ್ರಾಸ್ತ್ರಗಳು ಕೈಗೆ ಕಠಿಣವಾಗಿ ತೋರುತ್ತಿರುವವು. ಎದುರಿಗೆ ನಿಂತ ತರುಣ ಹೃದಯಕರನ್ನು ನೋಡಿದರೆ ಲಜ್ಜೆಯಿಂದ ತಲೆಬಾಗುವೆನು. ಈ ವಿಚಿತ್ರ ಪರಿವರ್ತನೆಗೆ ಕಾರಣವೇನು? ಆಗಲೇ ಪ್ರಾರಂಭವಾಗಿರುವುದು ಉತ್ತೇಜಕವಾದ ಮಾತುಗಳಿಂದ ಇವನ ಪೂರ್ಣ ಸ್ತುತಿಯನ್ನು ಎಚ್ಚರಗೊಳಿಸಿ ರಣಯಜ್ಞದ ಬಲಿಯನ್ನು ಮುಗಿಸಿದನು. ಏಕೆ ರಾಜಪುತ್ರಿ ರಣರಂಗಕ್ಕೆ ಹೆದರಿ ಓಡುವಂತಿದೆ? ಓಡುವುದು ಇಲ್ಲ, ನಾನು ಓಡುವುದಿಲ್ಲ. ನಿನ್ನ ಮನಸ್ಸಿನ ಪರಿವರ್ತನೆಯನ್ನು ಬಲ್ಲೆನು ರಾಜಪುತ್ರಿ. ನಿನ್ನ ಚರ್ಮಗತವಾದ ಪೌರುಷವು ಆ ಅಂಬೆಯ ಆತ್ಮವನ್ನು ಪ್ರತಿಷ್ಠಿತವಾಗಿರುವುದು. ಅಂಬೆ ಯಾರು? ಅಂಬೆ ಕಾಶಿರಾಜನ ಪುತ್ರಿ, ಭೀಷ್ಮನ ಪ್ರಣಯಿನಿ. ನೆನಪಾಗಲಿಲ್ಲವೇ ರಾಜಪುತ್ರಿ? ಅಂಬೆ ಸತ್ತಳು, ಅವಳು ಅಗ್ನಿಯಲ್ಲಿ ದೇಹತ್ಯಾಗ ಮಾಡಿದಳು. ಅಂಬೆಯು ಸತ್ತಿಲ್ಲ. ಅಂಬೆ ಅಂಬಾಲಿಕೆ 3 ಜನ ಸಹೋದರಿಯರು. ಅವರನ್ನು ಭೀಷ್ಮನು ಸ್ವಯಂವರದಲ್ಲಿ ಅಪಹರಿಸಿ ಅಸ್ತಿಹಾವತಿಗೆ ಕರೆತಂದನು. ಅದರಲ್ಲಿ ಅಂಬಿಕೆ ಅಂಬಾಲಿಕೆಯರು ವಿಚಿತ್ರ ವೀರ್ಯ ಪ್ರಾಣಿಗ್ರಹಣ ಮಾಡಿ ಅಂಬೆಯು ಭೀಷ್ಮನಲ್ಲಿ ಒರೆಸುವಂತೆ ಬಹುವಿಧವಾಗಿ ಬೇಡಿಕೊಂಡಳು. ಪ್ರತಿಜ್ಞಾಬದ್ಧವನಾದ ಭೀಷ್ಮನು ಅವಳನ್ನು ಒರೆಸಲಿಲ್ಲ. ಆಗ ಅವಳು ಭೀಷ್ಮನಲ್ಲಿ ಮಹಾದೇವನನ್ನು ತಪಸ್ಸಿನಲ್ಲಿ ಆಚರಿಸಿ ಜನ್ಮಾಂತರದಲ್ಲಿ ಸ್ತ್ರೀಯಾಗಿ ಹುಟ್ಟಿ ಭೀಷ್ಮನನ್ನು ವಧಿಸುವಂತೆ ತಪವನ್ನು ಆಚರಿಸಿದಳು. ಆ ಅಂಬೆಯೇ ಈ ಶಿಖಂಡಿ. ಸಾಕು, ನಿಲ್ಲಿಸು. ಈ ಅಂಬೆಯ ಚರಿತ್ರೆಯನ್ನು ಕೇಳೋದ್ರಿಂದ ಶಿಖಂಡಿಗೆ ಯಾವ ಲಾಭವೂ ಇಲ್ಲ. ನಿನ್ನನ್ನು ಬಿಡುವುದಿಲ್ಲ ರಾಜಪುತ್ರಿ. ಏಕೆ? ನನ್ನ ಸ್ಪರ್ಶದಿಂದ ಚಮಕಿತನಾಗುವ ಕಾರಣವೇನು? ಬಿರುಗಾಳಿಗೆ ಸಿಕ್ಕಿದ ಬಾಳೆಯ ಮರದಂತೆ ನಿನ್ನ ದೇಹವು ಕಂಬಿಸುತ್ತಿರುವುದು. ಈಗಲಾದರೂ ತಿಳಿಯಿತೆ, ನೀನು ಶಿಖಂಡಿಯಲ್ಲ, ಅಂಬೆ. ಅಂಬೆಯು ಭೀಷ್ಮನ ಪ್ರಣಯಿನಿ. ನಾರೆಯು ತನ್ನ ಪ್ರಿಯನನ್ನು ವಧಿಸುವುದಿಲ್ಲ, ಬದಲಾಗಿ ತ್ಯಾಗ ಮಾಡುವಳು. ಅಂಬೆಯು ಸಾಯಲಿಲ್ಲ, ಬಲಾತ್ಕಾರದಿಂದ ಅಪಹರಿಸಿದ್ದು ಸಂಹರವೇ.
ಕಾಲ್ಹಾಯಿಯೇ ಕಾಮಿಸಿ ಬಂದ ಕನ್ಯೆಯನ್ನು ನಿರಾಕರಿಸಿದ್ದು ಪುರುಷತ್ವವೇ? ಎದ್ದೇಳು, ಎದ್ದೇಳು ರಾಜಪುತ್ರಿ, ಅವನ ಶಪಥವನ್ನು ಪೂರ್ಣ ಮಾಡು. ನೀನು ಯಾರ ಸೇನಾನಿ? ಈ ಅಪ್ಪೆ ಆತ್ಮವನ್ನು ಪುನರುದ್ಧರಿಸಿದೆ. ನಾನೀಗಲೇ ಯುದ್ಧರಂಗಕ್ಕೆ ಹೊರಡುವೆನು. ಆನಂದ, ಆನಂದ, ಚತುರಿಗೆ ಪರಮಾನಂದ, ಆನಂದ, ಆನಂದ, ಚತುರಿಗೆ ಪರಮಾನಂದ, ಈ ಚತುರಿಗೆ ಪರಮಾನಂದ, ಆನಂದ, ಆನಂದ, ಚತುರಿಗೆ ಪರಮಾನಂದ, ಚತುರಿಗೆ ಪರಮಾನಂದ.
ಭೀಷ್ಮನ ಪ್ರಳಯಾಂತಕ ಮೂರ್ತಿಯನ್ನ ಇಂದು ನಿನ್ನ ಪರೀಕ್ಷೆ ಅರ್ಜುನ. ಪಾರ್ಥ, ವಾಸುದೇವ, ಉತ್ತರ ಕುಮಾರನು ಹತನಾದನು. ಐರಾವತಾದಿ ಶ್ವೇತಾದಿಗಳು ಪರಾಜಿತರಾದರು. ನಾಯಕನನ್ನು ಕಳೆದುಕೊಂಡ ಹಿಂಡಿನಂತೆ ನಮ್ಮ ಸೈನ್ಯವು ಚದುರು ದಿಕ್ಕಿಗೆ ಓಡುತ್ತಿರುವುದು. ಇನ್ನು ನಮಗೆ ಸಮಯವಿಲ್ಲ ಪಾರ್ಥ. ಮಹಾಸ್ತ್ರವನ್ನು ದುಡು. ಆ ಭೀಷ್ಮನನ್ನು ಹೊಡೆ ಮಾಡೋಣ. ಸಮ್ಮುಖದಲ್ಲಿ ಯಾರೂ ಇಲ್ಲ. ನಾನು ಕುರುಕ್ಷೇತ್ರದ ರಕ್ತದ ನದಿಯಲ್ಲಿ ಎಲ್ಲೆಲ್ಲಿಯೂ ನಡೆದವನು. ಆದರೆ ನನ್ನನ್ನು ಎದುರಿಸಬಲ್ಲವರು ವೀರರು ಶೂರರು ಒಬ್ಬರೂ ದೊರಕಲಿಲ್ಲ. ವರ್ಷವು ನಿರ್ಮಿತವಾಯಿತೆ. ಸಾವಧಾನ ಗಾಂಗೆಯ ಸಾವಧಾನ. ಯದುಪತಿಯು ಅರ್ಜುನನ ಸಾರಥಿಯಾಗಿರುವವರೆಗೂ ಪಾಂಡವರು ಅಜೇಯರು. ಎಂತಹ ಮಹಾಮಹಿಮವಾದ ದೃಶ್ಯವಿದು. ನವನಾರಾಯಣರು ಒಂದೇ ರಥದಲ್ಲಿ ನಿಂತಿರುವಲ್ಲ. ಧನ್ಯ ಜನಂಜಯ ಧನ್ಯ. ಆದರೆ ಈ ಯುದ್ಧದಲ್ಲಿ ಇನ್ನು ವಿಸ್ತಾರವಿಲ್ಲ. ಯುದ್ಧಕ್ಕೆ ಸಿದ್ಧನಾಗುವ ಅರ್ಜುನ. ಆತ ಈ ಬಾಲಕನ ಅವಿನಯನ್ನು ಕ್ಷಮಿಸು. ಇದ್ದ ಖಾತರನ್ನಾದ ನಿನ್ನ ಸಮ್ಮುಖದಲ್ಲಿ ದಿನ ಉಪಹಾರ.
ಅರ್ಜುನ, ಈ ಮೃದು ಯುದ್ಧದಿಂದ ಯಾವ ಪ್ರಯೋಜನವಿಲ್ಲ. ದೃಢಹಸ್ತನಾಗಿ ಹಂಬನ್ನು ಬಿಡು, ಆ ಭೀಷ್ಮನನ್ನು ವಧಿಸು. ಕೃಷ್ಣ ಆಯಾವಿ ಬೆಂಕಿಯನ್ನು ಹೊತ್ತಿದ್ದು ಸಾಲದೆ ಈ ಗಾವತ್ರದ ಕೆಲಸವನ್ನು ಮಾಡಲು ಇಲ್ಲಿಗೆ ಬಂದಿರುವೆಯ ಪಾಂಡವರ ಯುದ್ಧ ಪಶುಗಳನ್ನು ಕರೆತಂದು ಈ ಕುರುಕ್ಷೇತ್ರದ ಬಲಿಪೀಠದಲ್ಲಿ ಬಲಿ ಕೊಡಲು ಬಂದಿರುವೆಯ ಛೀ! ನಿನಗೆ ಶಕ್ತಿ ಧನಂಜಯ, ಯುದ್ಧಕ್ಕೆ ಸಿದ್ಧನಾಗು. ಅರ್ಜುನ, ಯುದ್ಧಕ್ಕೆ ಸಿದ್ಧನಾಗು. ಕೃಷ್ಣ, ನಿನಗೆ ಶಕ್ತಿ ನಿನ್ನ ಗೆಳೆಯನನ್ನು ರಕ್ಷಿಸು. ನನ್ನ ದೇಹವು ಜರ್ಜರಿತವಾಗುತ್ತಿರುವುದು. ಅರ್ಜುನ, ನೀನಿಂತಹ ಕಾಪುರುಷನೇ, ಹೋಗು. ನಿನ್ನ ಸಹಾಯವು ನನಗೆ ಬೇಡ. ಇಂದಿನ ಕೃಷ್ಣನ ಪ್ರಸುಪ್ತ ಪ್ರಜ್ಞೆಯು ಕುರುಕ್ಷೇತ್ರದಲ್ಲೊಂದು ನವ ಪ್ರಳಯವನ್ನೇ ಸೃಷ್ಟಿಸುವುದು. ಭೀಷ್ಮ, ಮರಣಕ್ಕೆ ಸಿದ್ಧನಾಗು. ಮಾಧವ, ನನ್ನ ಮನಾಭಿಷ್ಟವನ್ನು ಪೂರ್ಣ ಮಾಡು. ನಿನ್ನ ಆವೇಗವು ಭಕ್ತನು ತಲಭಾಗಿ ನಿಂತರುವನು. ನನ್ನನ್ನು ಉದ್ಧಾರ ಮಾಡು ಪ್ರಭು, ನನ್ನನ್ನು ಉದ್ಧಾರ ಮಾಡು. ಸಂಹಾರ ಮಾಡು ಪ್ರಭು, ಸಂಹಾರ ಮಾಡು. ಶಾಂತನಾಗು ಮಹಾವೀರ, ಶಾಂತನಾಗು. ಈ ಯುದ್ಧದಲ್ಲಿ ಅಶ್ವತ್ಥಾನ ಮಾಡುವುದಿಲ್ಲ ಎಂಬ ನಿನ್ನ ಶಪಥವನ್ನು ನೀನು ಮರೆಯಬೇಡ. ನೀನು ಪಾಂಡವರ ಏಕಮಾತ್ರಗತಿ. ನಿನ್ನ ಸಮ್ಮುಖದಲ್ಲೇ ಪ್ರತಿಜ್ಞೆ ಮಾಡಲು ಇಂದಿನ ಯುದ್ಧದಲ್ಲಿ ಭೀಷ್ಮನ ಪರಾಜಯ ಖಂಡಿತ ಎಂದು ತಿಳಿ. ಅರ್ಜುನ, ನಿನ್ನ ಪ್ರತಿಜ್ಞೆಯು ವ್ಯರ್ಥ. ಈ ಶಿಖಂಡಿಯು ಜನ್ಮಗಾಣ ಮಾಡಿರುವುದು ಭೀಷ್ಮನ ಹೊರೆಗಾಗಿ. ಭಾರಿ ಬಾಲಕನು, ಇವನು ನೋಡಿದ ನನ್ನ ಹೃದಯ ಕಂಪಿಸುವುದೇಕೆ? ಬಹುದಿನಗಳ ಹಿಂದಿನ ನೆನಪುಗಳು ನನಗೆ ದುಃಖಮಯ ಸಂಗತಿಗಳನ್ನು ನೆನಪಿಗೆ. ಅಂಬೆ, ಕಾಶಿರಾಜನ ಮಗಳು ಅಂಬೆ, ನನ್ನಿಂದ ಪರಿಚಿತಳಾದ ಕಾಶಿರಾಜನ ಮಗಳ ಅಂಬೆ, ನಿನ್ನನ್ನು ಈ ದಿನ ನಿನ್ನನ್ನು ನೋಡಲು ವಿಚಿತ್ರವಾಗಿರುವುದಲ್ಲ. ಕೈಯಲ್ಲಿ ಅಸ್ತ್ರ, ಕಣ್ಣುಗಳಲ್ಲಿ ವಿಷ, ನಿನ್ನ ಹೃದಯದಲ್ಲಿ ಭೀಷ್ಮನನ್ನು ವಧಿಸುವ ತವಕ. ಛೀ! ಆ ಹೃದಯೇಶ್ವರ, ಭಾ. ಈ ದಿನ ನಾನು ನಿನ್ನನ್ನು ವಧಿಸಿ ನಾನು ಸಾಯುವೆನು. ಛೀ! ಇಷ್ಟೊಂದು ವಂಚನೆ ವಾಸುದೇವ, ಇಷ್ಟೊಂದು ವಂಚನೆ. ಭೀಷ್ಮನ ಬಾಣಗಳಿಗೆ ಹೆದರಿ ಈ ನಪುಂಸಕನಿಗೆ ಮಾರು ಹೋದೆಯ. ನಿನ್ನವು ಇಷ್ಟವು ಫಲಿಸಲಿ. ನನ್ನ ಮರಣವು ನನಗೆ ಅಗತ್ಯವಾದರೆ ಇಗೋ ನನ್ನ ಶತ್ರುಗಳನ್ನು ಮಾಡಿದನು. ಈ ಸ್ತ್ರೀಯರು ಮತ್ತು ನಪುಂಸಕರ ಮುಂದೆ ಭೀಷ್ಮನು ಯುದ್ಧವನ್ನು ಮಾಡುವುದಿಲ್ಲ. ಬೇಡ ವತ್ಸ, ಈ ಮಂತ್ರಪೂರಿತ ಮಹಾಸ್ತ್ರವನ್ನು ತೊಡು. ಆ ಭೀಷ್ಮನನ್ನು ವಧಿಸು, ಹೊಡೆ ಬಾಣವನ್ನು. ಇದು ಶಿಖಂಡಿಯ ಬಾಣವಲ್ಲ, ಶಸ್ತ್ರಪೂರಿತವಾದ ಅರ್ಜುನನ ಬಾಣ. ವಂಚನೆ ಮೇಲೆ ವಂಚನೆ, ಇದು ಯುದ್ಧ. ವಂಚನೆ ಮೇಲೆ ವಂಚನೆ. ಈ ಮಾತಾಪದ ವಾರ್ತೆ ವಾಸುದೇವ, ಈ ನಿಂದನೆಯನ್ನು ಸಹಿಸಲಾರೆಂದು. ಅತ್ತ ನೋಡು, ಭೀಷ್ಮನು ಹತನಾಗಿ ಭೂಮಿ ಉರುಳುತ್ತಿರುವನು. ಆ ವೀರ ಶಿಖಾಮಣಿಗೆ ಉಚಿತವಾದ ಶೆಯನ್ನು ಅಂಬುಗಳಿಂದ ರಚಿಸು. ಹೊಡೆ ಬಾಣವನ್ನ. ದೇವವ್ರತನ ದೇಹವು ಭೂಮಿಗೆ ಉರುಳದಿದೆ. ಹೊಡೆ ಬಾಣವನ್ನ. ನಾನು ಅಪೇಕ್ಷಿಸುವುದು ಇಂತಹ ಮರಣವನ್ನು. ಧನಂಜಯ, ಅದನ್ನು ನೀವು ನನಗೆ ಕೊಟ್ಟೆ. ಈ ಯುದ್ಧವು ಶಾಂತವಾಗಲಿ. ಧನ್ಯನಾದ ಅರ್ಜುನ.